ಹೇಳ್ತಿದ್ರು. ಎಲ್ಲ ತಿಂಗಳು ಕರೆಕ್ಟ್ ಆಗಿದೆ. ಈ ಅಧಿಕ ಮಾಸ ಯಾವಾಗ ಬರುತ್ತೆ, ಯಾವ ತಿಂಗಳು ಅಂತ ಕೇಳಿದ್ರೆ ಗೊತ್ತಾಗ್ಬೋದು. ಅಮ್ಮ ಬಾ ಇಲ್ಲಿ. ಅಮ್ಮ, ಈ ಕ್ಯಾಲೆಂಡರ್ ನಾನು ಅಧಿಕ ಮಾಸ ಹುಡುಕ್ತಿದ್ದೀನಿ. ನನಗೆ ಅಧಿಕ ಮಾಸ ಸಿಗ್ತಾನೆ ಇಲ್ಲ. ಅಧಿಕ ಮಾಸ ಯಾವ್ದಮ್ಮ? ನಮ್ಮ ಹಿಂದೂ ಕ್ಯಾಲೆಂಡರ್ನಲ್ಲಿ ಸಾಮಾನ್ಯವಾಗಿ 12 ತಿಂಗಳು ಬರ್ತವೆ. ಕೆಲವೊಮ್ಮೆ 13 ತಿಂಗಳು ಕೂಡ ಬರ್ತವೆ. ಈ ಹೆಚ್ಚುವರಿಯಾದ ತಿಂಗಳೇ ಅಧಿಕ ಮಾಸ. ನಮ್ಮ ಕಾಲಗಣನೆ 2 ರೀತಿ ಇರುತ್ತೆ. ಒಂದು ಚಂದ್ರಮಾನ ವರ್ಷ, ಇನ್ನೊಂದು ಸೌರಮಾನ ವರ್ಷ. ಚಂದ್ರಮಾನ ವರ್ಷದಲ್ಲಿ 354 ದಿನಗಳು ಬರ್ತವೆ. ಸೌರಮಾನ ವರ್ಷದಲ್ಲಿ 365 ದಿನಗಳು ಬರ್ತವೆ. ಹೀಗಾಗಿ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಉಂಟಾಗುತ್ತದೆ. ಈ ವ್ಯತ್ಯಾಸ ಸರಿದೂಗಿಸಲು ಸುಮಾರು 2 ವರ್ಷ 8 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸ್ತಾರೆ. ಆ ಹೆಚ್ಚುವರಿ ತಿಂಗಳೇ ಅಧಿಕ ಮಾಸ. ಇದನ್ನು ಪುರುಷೋತ್ತಮ ಮಾಸ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಮಾಸವನ್ನು ವಿಷ್ಣು ದೇವರಿಗೆ ಸಮರ್ಪಿಸಲಾಗಿದೆ. ಈ ಅಧಿಕ ಮಾಸವನ್ನು ಹೇಗೆ ಗುರುತಿಸ್ತಾರೆ ಅಂತ ಹೇಳಿದ್ರೆ, ಹಿಂದೂ ಪಂಚಾಂಗದಲ್ಲಿ ಒಂದು ಚಂದ್ರಮಾಸ ನಡೆಯುವಾಗ ಸೂರ್ಯನು ಯಾವುದೇ ಹೊಸ ರಾಶಿಗೆ ಪ್ರವೇಶಿಸದಿದ್ದಾಗ ಆ ತಿಂಗಳನ್ನು ಅಧಿಕ ಮಾಸ ಅಂತ ಹೇಳಿ ಗುರುತಿಸ್ತೀವಿ. ಈ 2026ರಲ್ಲಿ ಅಧಿಕ ಜ್ಯೇಷ್ಠ ಮಾಸ ಬಂದ ನಂತರವೇ ಜ್ಯೇಷ್ಠ ಮಾಸ ಶುರುವಾಗ್ತಾ ಇದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ. ಉಪಯುಕ್ತ ಅನಿಸಿದ್ರೆ ಬೇರೆಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.